ಮಧ್ಯವರ್ತಿಗಳಿಗೆ, ವಿಶೇಷವಾಗಿ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಮಧ್ಯವರ್ತಿಗಳ ಜೇಬನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಮತ್ತು ಸುಳ್ಳೇನು ಹೇಳ್ತಾ ಇದ್ದಾರೆ, ಗ್ರಾಮೀಣ ಜನರದ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ತಾ ಇದೆ ಅಂತ. 125 ದಿವಸ ಉದ್ಯೋಗದ ಹಕ್ಕು ಇದ್ದೇ ಇದೆ. ನಾನು ಕೇಳುವಂಥ ಪ್ರಶ್ನೆ, ಇದು ಸೆಂಟ್ರಲ್ದೊಂದು ಸ್ಕೀಮು, ಬೇಕಾದವ್ರು ಮಾಡ್ಬೋದು, ಬೇಡದವ್ರು ಬಿಡ್ಬೋದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ನಾನು ಕೇಳೋದು, ಸೆಂಟ್ರಲ್ ಸ್ಕೀಮ್ ಮಾಡಲಿಕ್ಕೆ ಕಾನೂನು ಬೇಕಾಗಿಲ್ಲ. ಇಟ್ ಇಸ್ ಎ ಲಾ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್. ಇಷ್ಟು ಬುದ್ಧಿ ಬೇಡವ ಇವರಿಗೆ? ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಮತ್ತು ಈಗ 370 ರೂಪಾಯಿ ಆಗಿದೆ, ಕೂಲಿ ಸಹಿತ ನಾವು ಜಾಸ್ತಿ ಮಾಡಿದ್ದೇವೆ. ಮತ್ತು ಹೇಳಲಿಕ್ಕೆ ಡಿಮಾಂಡ್ ಡ್ರಿವನ್ ಇತ್ತು, ಆಕ್ಚುಯಲ್ ಡಿಮಾಂಡ್ ಡ್ರಿವನ್ ಇತ್ತ ಇದು? ಇವರು ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ರು, ಕಾಂಟ್ರಾಕ್ಟ್ರಿಗೆ ದುಡ್ಡು ಕೊಡ್ತಾ ಇದ್ರು, ಭ್ರಷ್ಟಾಚಾರ ಮಾಡ್ತಾ ಇದ್ರು. ಈಗ ಇದರಲ್ಲಿ ಈ ಸುಧಾರಿತ ಯೋಜನೆಯಲ್ಲಿ ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆ ತಯಾರಿಸಿ ಈ ಸದರಿ ಕಾಮಗಾರಿಗಳನ್ನು ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಒಗ್ಗೂಡಿಸ್ತಾರೆ. ಇದನ್ನು ಸಿಲೆಕ್ಟ್ ಯಾರು ಮಾಡ್ತಾರ? ಗ್ರಾಮ ಪಂಚಾಯಿತಿಯವರು ಮಾಡ್ತಾರೆ. ಅದನ್ನು ಒಗ್ಗೂಡಿಸಿ, ಆ ಒಗ್ಗೂಡಿಸಿದ ಎಲ್ಲ ಇವನ್ನು ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಕ್ದಲ್ಲಿ ಸೇರಿಸೋದ್ರಿಂದ ಕಾಮಗಾರಿಗಳು ಡುಪ್ಲಿಕೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಾಖಲೆ ಮುರಿಯೋದಾದ್ರೆ ಕರ್ನಾಟಕದಲ್ಲ, ನಮ್ಮ ಮಧ್ಯಪ್ರದೇಶದಲ್ಲಿ 3 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ 15 ವರ್ಷ 20 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾರೆ. ದಾಖಲೆ ಇಂಪಾರ್ಟೆಂಟ್ ಅಲ್ಲ, ನೀನೇನು ಕೆಲಸ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗಬೇಕು.